ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆನ ಆರ್ಗನೈಸ್ ಮಾಡಿದರು. ಎಲ್ಲರ ಮನೆ ಹತ್ರನೇ ರಂಗೋಲಿನ ಹಾಕೋಬೇಕು ಅಂತ ಅಂದ್ಬಿಟ್ಟು. ಸರಿ, ರಂಗೋಲಿ ಸ್ಪರ್ಧೆ ಅಂತ ಅಂದಮೇಲೆ ಎಲ್ಲರೂ ರಂಗೋಲಿ ಬಿಡ್ತಾರೆ. ಆ್ಯಕ್ಚುಲಿ ಇಲ್ಲಿ ರೂಲ್ಸ್ ಏನಪ್ಪ ಅಂತ ಅಂದರೆ, ವೋಟರ್ ಐ ಡಿ ಇರೋರು ಮಾತ್ರ ರಂಗೋಲಿ ಹಾಕೋದು. ಒಂದು ಮನೆಗೆ ಒಂದೇ ರಂಗೋಲಿ ಸ್ಪರ್ಧೆ ಅಂದರೆ ಈಗ ಅಮ್ಮನೂ ಬಿಡ್ತಾರೆ, ಮಗಳು ಬಿಡ್ತಾರೆ. ಅದಕ್ಕೆ ಎಲೆಕ್ಷನ್ ಕಾರ್ಡ್ ಯಾಕೆ ಅನ್ನೋದು ನನ್ನ ತಲೆಗೆ ಬಂತು. ಖಂಡಿತ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಅದು ಮುಂಚೆನೇ ಗೊತ್ತಿದ್ದರೆ ನಾನು ಬಿಡಿಸ್ತಾನೇ ಇರಲಿಲ್ಲ. ಆಮೇಲೆ ಅದನ್ನು ಅವರು ಮಾರ್ಕ್ಸು ಕೊಟ್ಟಿಲ್ಲ, ಏನೂ ಇಲ್ಲ. ಏನೋ ಒಂಥರ ಸ್ಲಿಪ್ಪಲ್ಲಿ ಬರ್ಕೊಂಡು ಆ ರಂಗೋಲಿಗಳನ್ನೂ ನೋಡ್ತಾನೇ ಇಲ್ಲ. ಎಲ್ಲರೂ ಎಷ್ಟು ಕಷ್ಟಪಟ್ಟು ಹಾಕಿದ್ದಾರೆ ಅಂತ ಅಂದರೆ, ರಂಗೋಲಿ ಹಾಕೋದು ತುಂಬಾ ಕಷ್ಟ ಆಯಿತಾ. ತುಂಬ ಟೈಮ್ ಹಿಡಿಯುತ್ತೆ ಒಂದು ರಂಗೋಲಿ ಹಾಕಿ ಅದು ಕಲರ್ ಹಾಕೋದು. ಅದರಲ್ಲಿ ಈ ಥರ ರಂಗೋಲಿ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದನ್ನೆಲ್ಲ ಹಾಕಿ ಆ ಹೆಣ್ಮಕ್ಳು ಮಕ್ಕಳಿರೋರೆಲ್ಲ ನಂತರ ನನ್ನ ಮಗ ಅಂತೂ ಹೆವಿ ಟಾರ್ಚರ್ ಕೊಡ್ತಾಯಿದ್ದ. ಆ ಟಾರ್ಚರ್ಗಲ್ಲೂ ನಾವು ರಂಗೋಲಿ ಎಲ್ಲ ಹಾಕಿದ್ದೀವಿ. ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಅವರು ಒಂದು ಏನಂತಾರೆ, ಆ ಥರ ಒಂದು ಗೌರವ ಕೊಡಲೇಬೇಕು. ಹೆಣ್ಮಕ್ಳು ತುಂಬ ಕಷ್ಟಪಟ್ಟು ರಂಗೋಲಿಗಳನ್ನ ಹಾಕಿದ್ರು. ನನಗಂತೂ ಪರ್ಸ್ನಲಿ ನನಗೆ ಯಾರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಪರ್ಸ್ನಲಿ ನಂಗೆ ಇಷ್ಟ ಆಗಲಿಲ್ಲ. ಆಮೇಲೆ ಅಲ್ಲಿ ಯಾರು ಚೆನ್ನಾಗಿದೆ, ಯಾರಿಗೆ ಪ್ರೈಸು ಅನ್ನೋದು ಅನೌನ್ಸ್ ಮಾಡಿಲ್ಲ. ಅವರು ಒಂದು ಕಡೆ ಫಂಕ್ಷನ್ ಮಾಡ್ತಾರಂತೆ, ಅಲ್ಲೋಗಿ ನಾವು ಕಲೆಕ್ಟ್ ಮಾಡಬೇಕಂತೆ. ರಂಗೋಲಿ ಹಾಕಿ ಸರಿ ಆಯಿತು ಹೋಗೋಣ, ಬಟ್ ಯಾವ ಥರ ಪ್ರೈಸ್ ಕೊಡ್ತಾರೆ, ಏನು ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅದನ್ನಾದರೂ ಅನೌನ್ಸ್ ಮಾಡಬೇಕಲ್ವ. ಅವ್ರ ಇಂಟೆನ್ಷನ್ ಏನು, ರಾಜಕೀಯ ಅಂತ ಅಂದಮೇಲೆ ಅವರು ಜನ ಸೇರಿಸೋದು ಐಡಿಯಾ ಇರ್ಬೋದು, ಅಥವಾ ಹೆಣ್ಮಕ್ಳುಗಳು ಈ ಥರ ಇದ್ದರೆ ಬರ್ತಾರೆ ಅನ್ನೋದಿರ್ಬೋದು. ಒಟ್ಟಿನಲ್ಲಿ ಬಿಡದೇ ಇರೋರು ರಂಗೋಲಿಗಳನ್ನೆಲ್ಲ ಬಿಟ್ಟಿದ್ರು ಪಾಪ ಕಾಂಪಿಟೇಷನ್ಗೋಸ್ಕರ. ಬಟ್ ಅದರಲ್ಲಿ ಜಡ್ಜಸ್ಸು ರಂಗೋಲಿ ಬಂದಿದ್ದರು, ಒಬ್ಬರು 100 ಜನ ಇದ್ರಂತೆ, ಎಲ್ಲ ಕಡೆಯೂ ಇತ್ತು. ಹಂಗಾಗಿ ಅವರಂತೂ ರಂಗೋಲಿಗಳೇ ನೋಡ್ತಿರ್ತಿಲ್ಲ. ಎಲೆಕ್ಷನ್ ಕಾರ್ಡ್ ತೊಗೊಂಡು ಆ ನೇಮ್ ಬರ್ಕೊಂಡು ಅವರು ಒಂದು ಸ್ಲಿಪ್ ಕೊಟ್ಬಿಟ್ಟು ಹೋದರು. ಇಷ್ಟೇ ಗೈಸ್ ಈ ರಂಗೋಲಿ ಸ್ಪರ್ಧೆ ನಮ್ಮ ಏರಿಯಾದಲ್ಲಿ ಆಗಿದ್ದು. ಪಾಪ ಅಜ್ಜಿದಿರೆಲ್ಲ ಬಿಟ್ಟಿದ್ರು, ನೋಡಿದ್ರೆ ಪಾಪ ಅನ್ನಿಸ್ತಿತ್ತು ನನಗೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅನಿಸಿದ್ರೆ, ಬಿಡದೇರೋರೆಲ್ಲ ಬಿಟ್ಟಿದ್ರಲ್ವ, ಎಲ್ಲರ ಮನೆ ಮುಂದೆ ಹಬ್ಬ ಥರ ಅನ್ನಿಸ್ತಾಯಿತ್ತು. ಇನ್ನು ನಾನು 3 ಡೇಸಿಂದ ನಿಮಗೆಲ್ಲ ಶಾರ್ಟ್ಸ್ ವೀಡಿಯೋದಲ್ಲಿ ಗೊತ್ತಿರುತ್ತೆ, ನಾನು 5 o'clock ಎದ್ದು ವಾಕ್ ಹೋಗ್ತಾ ಇರೋದು. ತುಂಬ ವರ್ಷದಿಂದ ನಾನು ಅನ್ಕೋತಿದ್ದೆ ಬೇಗ ಎದ್ದೊಳ್ಬೇಕು, ಯಾಕೆ ನನ್ನ ಕೈಲಾಗಲ್ಲ ಅನ್ನೋದು ತುಂಬ ಅನ್ನಿಸ್ತಿತ್ತು ನನಗೆ. ಹೋಗಲೇಬೇಕು ಅಂತ ಅಂದ್ಬಿಟ್ಟು ಇದರಿಂದ ತುಂಬ ಇರಿಟೇಟ್ ಆಗ್ತಿತ್ತು ಮನೇಲಿ. ಪ್ರಾಣಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಬೇಗ ಎದ್ದೊಳ್ದೇ ಇರೋದು, ವ್ಯಾನ್ ಬಂದುಬಿಡ್ತಾಯಿತ್ತು, ತಿಂಡಿ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಇಷ್ಟೊಂದು ಸಲ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ರು. ಇನ್ನು ನಮ್ಮ ಮನೆಯವರು ಒಂದೊಂದು ಸಲ ತಿಂಡಿನೇ ತಿಂದ್ಕೊಂಡು ಹೋಗ್ತಿರ್ಲಿಲ್ಲ, ಅವರು ಲೇಟಾಗಿದೆ ಅಂತ ಅಂದ್ಬಿಟ್ಟು. ನಾವು ಮಾಡದೇ ಇರೋದನ್ನ ತಿನ್ಕೊಂಡೋಗಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಸರಿ ಅಂತ ಅಂದ್ಬಿಟ್ಟು ತುಂಬ ಸಲ ಅನ್ಕೋತಿದ್ದೆ, ಮಾಡಬೇಕು ಬೇಗ ಎದ್ದೊಳ್ಬೇಕು ಅಂತ. ಬಟ್ ಆದರೆ ಎಲ್ದು ತುಂಬ ಸಪೋರ್ಟ್ ಮಾಡಬೇಕಲ್ವಾ, ಮಾಡ್ತಾಯಿಲ್ಲ. ಈಗಲೂ ನನ್ನ ಕೈಲಿ ಆಗ್ತಿಲ್ಲ, ಬಟ್ ಆದ್ರೂ ನಾನು ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಎದ್ದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಿದೆ. ತುಂಬ ಕತ್ಲಿರುತ್ತೆ, ಒಬ್ಬೊಬ್ಬರೇ ಹೋಗೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾರಾದರೂ ಜೊತೆಯಲ್ಲಿದ್ದರೆ ಮಾತ್ರ ಹೋಗಿ, ಇಲ್ಲಾಂದರೆ ಹೋಗೋಕ್ಕೆ ಹೋಗಬೇಡಿ. ನನಗೆ ಏನು ಇಷ್ಟೊಂದು ಕತ್ಲೆ ಇದೆ ಅಂತ ಅನ್ನಿಸ್ತಿತ್ತು. 5 ಗಂಟೆ ವಾತಾವರಣ ಅಷ್ಟು ಚೆನ್ನಾಗಿದೆ, ಗಾಳಿ. ಇನ್ನು ಹೆಣ್ಮಕ್ಳಿಗೆ ವಿಟಮಿನ್ ಡಿ ತುಂಬಾ ಬೇಕಾಗುತ್ತೆ. ಅದು ಕಡಿಮೆ ಆದರೆ ಸಿಕ್ಕಾಪಟ್ಟೆ ಜಾಯಿಂಟ್ಸ್ ಪೇಯ್ನ್ ಎಲ್ಲ ಬರುತ್ತೆ. ಸೊ ಹಂಗಾಗಿ ನಾವು ಆ ಕಡೆಯಿಂದ ಬರೋಷ್ಟರಲ್ಲಿ ಒಳ್ಳೆ ಸೂರ್ಯ ಹುಟ್ಟೋ ಟೈಮು, ಬಿಸಿಲು ಚೆನ್ನಾಗಿ ಬೀಳ್ತಾ ಇರುತ್ತೆ. ಮತ್ತು ಎಷ್ಟೊಂದು ಚೇಂಜಸ್ ಆಗಿದೆ ಅಂತ ಅಂದರೆ, ಬೇಗ ತಿಂಡಿನೂ ಮುಗ್ದೋಗುತ್ತೆ, ಮನೇಲಿ ಕೆಲಸ ಮುಗ್ದೋಗುತ್ತೆ. 11 ಗಂಟೆ 12 ಗಂಟೆಗೆ ತಿಂಡಿ ತಿಂತಿದ್ದವಳು 9 ಗಂಟೆಗೆ ತಿಂಡಿ ತಿಂತೀನಿ. ಯಾಕಂದರೆ ಬೇಗ ಎದ್ದಿರ್ತೀವಲ್ಲ, ಅಡುಗೆನೂ ಆಗಿರುತ್ತೆ, ಆಮೇಲೆ ತುಂಬ ಹೊಟ್ಟೆನೂ ಹಸಿತಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೇತ್ರಕ್ಕ ಪಾಪ ಅವರು ರಾಗಿ ಮಿಲ್ಲಲ್ಲಿ ತುಂಬ ಕೆಲಸ ಇರುತ್ತೆ, ನಿಮ್ಗೆ ಗೊತ್ತಲ್ವಾ. 10 kg 20 kg 30 kg ರಾಗಿನೆಲ್ಲ ತೆಗಿಬೇಕು. ಇನ್ನು ಕೆಲವೊಂದು ಸಲ ಸಾಂಬಾರು ಪುಡಿ ಇದೆಲ್ಲ ತುಂಬ ಖಾರ ಇರುತ್ತೆ. ಆದ್ರೂ ಪಾಪ ಅವರು ವಾಕ್ ಮಾಡಬೇಕು, ಎದ್ದೊಳ್ಬೇಕು ಅಂತ ಅಂದ್ಬಿಟ್ಟು ಎದ್ದು ಬರ್ತಾರೆ. ನೋಡಿ, ಪಾರ್ಕಲ್ಲಿ ಫುಲ್ಲು ಕತ್ಲಂದರೆ ಕತ್ಲು, ಭಯ ಆಗುತ್ತೆ. ಕೆಲವೊಂದು ಸಲ ಟಾರ್ಚ್ ಆನ್ ಮಾಡ್ಕೊಂಡು ನಾವು 1 ರೌಂಡ್ ಹೋಗ್ತೀವಲ್ಲ, ಆ ರೌಂಡಲ್ಲಿ ಫುಲ್ಲು ಕತ್ಲಿರುತ್ತೆ. ಮತ್ತು ಇನ್ನೊಂದು ರೌಂಡಿಗೆ ನಮಗೆ ಸ್ವಲ್ಪ ಬೆಳಕು ಬರುತ್ತೆ. ಬಟ್ ನಾವು ಮಾತ್ರ ಅಲ್ಲ, ತುಂಬ ಜನ ಬರ್ತಾರೆ, ಚಿಕ್ಕ ಮಕ್ಕಳು ಮತ್ತು ವಯಸ್ಸಾಗಿರೋರೆಲ್ಲ. ಆಮೇಲೆ ಎಲ್ಲ ಒಂಥರ ನನಗೆ ಒಂಥರ ಚೇಂಜಸ್ ಅನ್ನಿಸ್ತಿದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮತ್ತು ಅಲ್ಲಿರೋರು ಸ್ವಲ್ಪ ನಗಿಸೋದು, ಕೆಲವೊಬ್ಬರು ತುಂಬ ಹೆಲ್ತ್ ಇಶ್ಯೂಸಿಂದ ಬಂದಿರ್ತಾರೆ, ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗಿರುತ್ತೆ, ಏನೇನೋ ಪ್ರಾಬ್ಲಮ್ಸು, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ವಾಕ್ ಬಂದಿರ್ತಾರೆ. ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ ಅಲ್ವಾ, ಹಂಗಾಗಿ ಬರ್ತಾರೆ. ಬಟ್ ನನಗೆ ಈ ಚೇಂಜಸ್ಸು ತುಂಬಾ ಹೆಲ್ಪ್ಫುಲ್ ಆಗಿದೆ. ಮತ್ತು ಈ ಚೇಂಜಸ್ಸು ತುಂಬಾ ಖುಷಿಯಾಗಿದೆ. 3 ದಿನದಿಂದ ಒಂಥರ ಡೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನಗೆ ಈ ಥರ ನೇಚರು ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಲ್ಲೇ ನಾನು ಸ್ವಲ್ಪ ಫೀಲ್ ಮಾಡ್ತಾಯಿದ್ದೆ. ಇದು ಫಸ್ಟ್
ಡೇ ಕ್ಲಿಪ್ಪಿಂಗ್ಸ್ದು ಫಸ್ಟ್ ಡೇ ಹೋಗಿದ್ನಲ್ಲ ಅದು. ನಾನು ಅಲ್ಲೇ ಒಂದು ಸ್ವಲ್ಪ ತುಂಬಾ ಫೀಲ್ ಮಾಡ್ತಾಯಿದ್ದೆ. ಆ ನೇಚರು, ಆ ಗಾಳಿ, ಆ ಹಕ್ಕಿಗಳ ಶಬ್ದಗಳು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನೋಡಿ ಬೆಳಕು ಆಯ್ತಾ ಇಷ್ಟು ಬೆಳಕು ಬರುತ್ತೆ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಲೈಫಲ್ಲಿ ನಾವು ಆಗಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ. ನಾನು ನಿಜವಾಗ್ಲೂ ನನ್ನ ಇಡೀ ಲೈಫು ನಾನು ಎದ್ದೇಳಬೇಕು 5 o'clockಗೆ ಅಂತ ಎದ್ದೇಳ್ತೀನಿ ಅನ್ನೋದೇ ನಾನು ಅಂದ್ಕೊಂಡಿರಲಿಲ್ಲ. ಆಗಲ್ಲ ಅಂತಲೇ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಬಟ್ ಎಲ್ಲವೂ ನಮ್ಮ ಕೈಲೇ ಇರುತ್ತೆ, ಎಲ್ಲವೂ ಸಾಧ್ಯ. ಇಷ್ಟೊಂದು ಚೇಂಜಸ್ಸು ಇಷ್ಟೊಂದು ಖುಷಿ ಕೊಡುತ್ತೆ. 2 hour ಮುಂಚೆ ನಾನು 7 o'clockಗೆ ಎದ್ದೇಳ್ತಿದ್ದೆ ರೆಗ್ಯುಲರಿ ಪ್ರಣೀಲ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ. ಬಟ್ ಇಷ್ಟೊಂದು ಚೇಂಜಸ್ ಆಗುತ್ತೆ 2 hour ಮುಂಚೆ ಅಂತ ಗೊತ್ತಿದ್ರೆ ನಾನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೆ. ಇನ್ನು ನಾನು ಮಾರ್ನಿಂಗ್ 5 o'clockಗೆ ಎದ್ದಿದ್ರೆ ಮಧ್ಯದಲ್ಲಿ ಎಲ್ಲೂ ಮಲ್ಕೊಳಕ್ಕೆ ಬಿಡಲ್ಲ. ನಾನು ಲೇಟಾಗಿ ಎದ್ದಾಗಲೂ ಅಷ್ಟೇ ಇಡೀ ಡೇ ನಾನು ಕೆಲಸ ಮಾಡಿದ್ರೂ ಮುಗಿತಾ ಇರಲಿಲ್ಲ. ಹಾಲು, ಕಾಫಿ, ನೀರು, ಊಟ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ. ನಿಜವಾಗ್ಲೂ ಮಕ್ಕಳನ್ನ ಇರೋರಿಗೆ ಗೊತ್ತು. ಅದರಲ್ಲಿ ಜೊತೆಯಲ್ಲಿ ಅಮ್ಮನೋ ಅಥವಾ ಅತ್ತೆನೋ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವ್ರು ಯಾರೂ ಇಲ್ಲ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಅನುಭವಿಸಿರೋರ್ಗೆ ಮಾತ್ರ ಗೊತ್ತು. ಸುಮ್ಮನೆ ಅಲ್ಲ 5 ಗಂಟೆಗೆ ಎದ್ದು ಮತ್ತೆ ರಾತ್ರಿ 10 ಗಂಟೆ 11 ಗಂಟೆ ಆಗುತ್ತೆ ಮಲ್ಕೊಳ್ಳೋಕ್ಕೆ. ನಮ್ಮ ಮನೆಯವ್ರು ಬಂದಿಲ್ಲ ಅಂದರೆ ನಂಗೆ ನಿದ್ದೆನೇ ಬರೋಲ್ಲ. ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಆಮೇಲೆ ಮಲ್ಕೊಳ್ಳೋದು. ಬಟ್ ಅಷ್ಟು ಈಸಿ ಅಲ್ಲ. ನಾನು ನಿಜವಾಗ್ಲೂ ಒಂದು ಸ್ವಲ್ಪ 10 ನಿಮಿಷ ನನ್ನ ಮಕ್ಕಳು ನನ್ನ ಸೋಫಾ ಮೇಲೆ ಕೂರಕ್ಕೆ ಬಿಡಲ್ಲ. ಅಷ್ಟು ಟಾರ್ಚರ್ ಕೊಡ್ತಿರ್ತಾರೆ. ಅಂದರೆ ಆ ಮಕ್ಕಳೇ ಹಂಗೆ ಅಲ್ವಾ, ಅಷ್ಟು ಅವ್ರಿಗೆ ಎನರ್ಜಿ ಇರುತ್ತೆ, ನಮಗಷ್ಟಿರಲ್ಲ. ಎದ್ದೇಳಿಸ್ತಾನೆ ಇರ್ತಾರೆ, ಅದು ಬೇಕು ಇದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು. ಬಟ್ ನಾನು ಖುಷಿಯಾಗೇ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ನಮ್ಮ ಲೈಫಲ್ಲಿ ಏನು ಬಂದಿದೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಾವು ಬದುಕೋತಾ ಹೋಗಬೇಕು ಅನ್ನೋದು ಅರ್ಥ ಆಗಿದೆ. ಸೊ ಹಂಗಾಗಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಬಟ್ ಬಾಡಿಗೆ ತುಂಬಾ ಕುಗ್ಗೋಗಿದೆ ಅಂತಲೇ ಹೇಳ್ಬೋದು. ಮನಸ್ಸಂತೂ ತುಂಬ ಹಾಳಾಗ್ಬಿಟ್ಟಿದೆ. ಅದನ್ನು ಸರಿ ಮಾಡ್ಕೋಬೇಕು. ಅದು ಅಷ್ಟು ಈಸಿ ಅಲ್ಲ. ಒಬ್ಬರನ್ನ ಕಳ್ಕೊಂಡು ಇರೋದೇ ಕಷ್ಟ. ಇನ್ನಿಬ್ಬರನ್ನ ಕಳ್ಕೊಂಡು ನಾನು ಅದನ್ನು ಸರಿ ಮಾಡಿಕೊಂಡು ನನ್ನ ಮಕ್ಕಳನ್ನ ನೋಡಿಕೊಂಡು ಎಲ್ಲನೂ ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ತುಂಬಾ ಕಷ್ಟ. ಬಟ್ ಆದ್ರೂ ನನಗೆ ಏನೋ ಒಂದು ಪ್ರಯತ್ನ ಪಡೋಣ ಅಂತ ಪ್ರತಿದಿನವೂ ನಾನು ಒಂದು ಚಾಲೆಂಜಾಗೇ ಇರುತ್ತೆ ಹೆಣ್ಮಕ್ಳ ಜೀವನ ಪ್ರತಿದಿನವೂ. ಅದ್ರ ಮಧ್ಯೆ ನನ್ನ ಮಕ್ಕಳು ಏನಾದರೂ ಮಾಡ್ಕೊಂಬಿಡೋದು, ಏನಾದರೂ ಓಡಿಸ್ಕೊಬಿಡೋದು, ಬಿದ್ದುಬಿಡೋದು. ಇಬ್ಬರು ಇದ್ದಾರಲ್ಲ, ಆಟಾಡ್ಕೋತಾರೆ ಅಂತ ಒಂದು ನಿಮಿಷ ಯಾಮಾರಂಗಿಲ್ಲ. ಅವ್ರು ಏನೋ ಮಾಡಿರ್ತಾರೆ. ಮೊನ್ನೆ ನಾನು ಪಾತ್ರೆ ತೊಳೆಯೋಣ ಇಬ್ಬರು ಮಕ್ಕಳು ಆಡ್ತಿದ್ದಾರಲ್ಲ ಅಂತ 2 ಸೆಕೆಂಡ್ ಹಿಂಗೆ ಹೋಗಿರೋದಕ್ಕೆ ನನ್ನ ಸಿರಪ್ನ ಎತ್ಕೊಂಡು ಕುಡ್ಕೊಂಬಿಟ್ಟಿದ್ದಾನೆ. ಅದು ಡ್ರೆಸ್ಸಿಂಗ್ ಟೇಬಲ್ ಮೇಲಿಟ್ಟಿದ್ದೆ, ಅದನ್ನೇ ಇಬ್ಬರು ಸೇರ್ಕೊಂಡು ಎತ್ಕೊಂಡು ಸ್ವಲ್ಪ ಕುಡ್ದಿದ್ದಾನೆ. ಅದು ವಿಟಮಿನ್ ಸಿರಪ್ ಆಗಿರೋದಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅದೇ ಕೆಮ್ಮು ಸಿರಪ್ ಆಗಿದ್ದರೆ ತುಂಬ ಪ್ರಾಬ್ಲಮ್ ಆಗೋದಮ್ಮ, ಅಡ್ಮಿಟೇ ಮಾಡಬೇಕಾಗಿತ್ತು ಅಂತ ಹೇಳ್ತಾಯಿದ್ರು. ಈ ಥರದ್ದೆಲ್ಲ ಫೇಸ್ ಮಾಡಿದೆ. ಆ ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ ಕೈಯೆಲ್ಲ ಒಂಥರ ಏನೋ ಒಂಥರ ಅಬ್ನಾರ್ಮಲ್ ಥರ ಆಗ್ಬಿಡ್ತೀವಿ. ಅದನ್ನೆಲ್ಲ ಫೇಸ್ ಮಾಡಬೇಕು. ಇದೆಲ್ಲ ಏನಾದರೂ ಮಾಡಬೇಕು ಅಂದರೆ ನಾವು ನಮ್ಮ ಮನಸ್ಸನ್ನ ನಮ್ಮ ದೇಹನ ನಾವು ಸ್ಟ್ರಾಂಗಾಗಿ ಇಟ್ಕೋಬೇಕು. ಹಂಗಾಗಿ ನಾವು ಈ ಕೆಲವೊಂದು ವಾಕಿಂಗ್ ಆಗಲಿ ಅಥವಾ ಜಿಮ್ ಆಗಲಿ ಏನೋ ಒಂದು ಎಲ್ಲ ಯೋಗ ಆಗಲಿ ಎಲ್ಲ ಮಾಡಿಕೊಂಡು ನಾವು ಸ್ಟ್ರೆಂತಾಗಿರಬೇಕು ಹೆಣ್ಮಕ್ಳು. ಯಾಕಂದರೆ ಪ್ರತಿದಿನ ನಾವು ಒಂದು ಫ್ಯಾಮಿಲಿನ ಅಷ್ಟು ನೋಡ್ಕೊತೀವಿ ಅಂತ ಅಂದರೆ ಅದು ನಮ್ಮ ಎನರ್ಜಿ ಅಷ್ಟು ಬೇಕು ನಮಗೆ. ಹಂಗಾಗಿ ನಮ್ಮನ್ನು ನಾವು ಫಸ್ಟು ಸ್ಟ್ರಾಂಗ್ ಮಾಡ್ಕೋಬೇಕು. ಅದಕ್ಕೆ ಕೆಲವೊಂದು ಈ ಥರದ್ದೆಲ್ಲ ಮಾಡಲೇಬೇಕಾಗುತ್ತೆ. ಸೊ ಹಂಗಾಗಿ ನನ್ನ ಪ್ರಯತ್ನ ಇದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಹೆಣ್ಮಕ್ಳು ನಿಜವಾಗ್ಲೂ ಬೇಗ ಎದ್ದೇಳೋರೆಲ್ಲ ತುಂಬ ಈಗ ಆಲ್ರೆಡಿ ತುಂಬ ಜನ ಎದ್ದೇಳ್ತಾರೆ. ನಾನೇ ಮಲ್ಕೋತಿದ್ದಿದ್ದು. ಬಟ್ ಮಲ್ಕೊಳ್ಳೋರಿಗೆಲ್ಲ ಮಲ್ಕೋಬೇಡಿ ಅಂತ ಹೇಳಲ್ಲ. ಮಕ್ಕಳು ಇನ್ನೂ ಇಲ್ಲ ಆ ಥರ ಕೆಲ್ಸಕ್ಕೆ ಹೋಗಲ್ಲ ಅನ್ನೋರೆಲ್ಲ ರೆಸ್ಟ್ ಮಾಡಿ. ನಾನೆಲ್ಲರೂ 5 ಗಂಟೆಗೆ ನಾನು ಎದ್ದೇಳ್ತಾ ಇದ್ದೀನಿ ಎದ್ದೇಳಿ ಅಂತ ಅಲ್ಲ. ಬಟ್ ನನ್ನ ಲೈಫಲ್ಲಿ ಆಗಿರೋ ಚೇಂಜಸ್ನ ನಿಮ್ಮ ಹತ್ರನೂ ಶೇರ್ ಮಾಡಿದ್ರೆ ನಿಮ್ಮ ಲೈಫಲ್ಲೂ ಚೇಂಜ್ ಆಗ್ಬೋದು ಅನ್ನೋದಷ್ಟೇ. ಇನ್ನು ಮಗ ಸ್ಕೂಲ್ಗೆ ಹೋಗೋದು ನೋಡೋದೇ ಒಂದು ಚೆಂದ. ಲಾಸ್ಟ್ ಇಯರ್ ನಾನು ಅಳ್ತಿದ್ದೆ ಅವ್ನು ವ್ಯಾನ್ ಬಂದಿದ ತಕ್ಷಣ ಅವನು ಹೋಗ್ತಾಯಿದ್ರೆ. ಬಟ್ ಈ ಸಲ ನನಗೆ ಹಂಗಾಗಿಲ್ಲ, ಖುಷಿ ಆಗುತ್ತೆ. ಅವನು ಆರಾಮಾಗಿ ಹೋಗಿ ನಗಾಡ್ಕೊಂಡು ಬರ್ತಾನೆ. ಯಾಕಂದರೆ ಟೀಚರ್ಸ್ ಎಲ್ಲ ಗೊತ್ತು, ಅವರು ನಮ್ಮ ಥರನೇ ನೋಡ್ಕೋತಾರೆ. ಅವರೂ ತಾಯಿಯಾಗೆ ಬಂದಿರೋದಲ್ವ. ಸೊ ಫಸ್ಟೆಲ್ಲ ಟೀಚರ್ಸ್ ಯಾರು ಅಂತ ಗೊತ್ತಿರಲಿಲ್ಲ. ಸ್ಕೂಲ್ ವಾತಾವರಣ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಇವಾಗ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗ ಸ್ಕೂಲ್ಗೆ ಹೋಗೋದು ನನಗೆ ಏನಷ್ಟು ನೋವಾಗಲ್ಲ, ಖುಷಿಯಾಗಿ ಕಳಿಸ್ಕೊಡ್ತೀನಿ. ಯಾಕಂದರೆ ಅಲ್ಲಿರೋ ಟೀಚರ್ಸ್ ಎಲ್ಲ ನನಗೆ ಗೊತ್ತಿರೋದ್ರಿಂದ ಇವಾಗ ತುಂಬ ಖುಷಿ ಆಗುತ್ತೆ. ಅವನು ಚೆನ್ನಾಗಿರ್ತಾನೆ ಅನ್ನೋದು ನನಗೆ ಗೊತ್ತಲ್ವ. ಸೊ ಹಂಗಾಗಿ ಲಾಸ್ಟ್ ಇಯರ್ ಅಂತೂ ತುಂಬ ಅಳ್ತಿದ್ದೆ ನಾನು.
ಅವನು ಹೋಗ್ಬೇಕಾದ್ರೆ ಅವನ್ನ ಬಿಟ್ಟೇ ಇರ್ತಿರ್ಲಿಲ್ಲ ಅಲ್ವಾ. ಸೊ ಹಂಗಾಗಿ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಅಳು ಬರೋದು. ಈ ಸಲ ಏನು ಹಂಗಿಲ್ಲ. ಆಮೇಲೆ ಇನ್ನು ನನ್ನ ಜೊತೆ ಪರಿ ಇರೋದ್ರಿಂದ ಆ ಥರ ಏನೂ ಫೀಲ್ ಆಗ್ತಿಲ್ಲ. ಅವನ ಜೊತೆ ನಾನು ಟೈಮ್ ಪಾಸ್ ಮಾಡೋದ್ರಿಂದ ಅವನು ನನಗೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅವನಿಂದ ನನಗೆ. ಅಷ್ಟು ನನಗೆ ಕೆಲಸ ಕೊಡ್ತಾನೆ. ಇನ್ನು ಮನೆ ಕೆಲಸ ಎಲ್ಲ, ಪೂಜೆ ಎಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಇವಾಗ ನನಗೆ ರೆಗ್ಯುಲರ್ ಡೇಸಲ್ಲಿ. ನಾನು ಪ್ರತಿದಿನವೂ ಡೈಲಿ ನನ್ನ ರೂಟೀನ್ ಹಿಂಗೇ ಇರುತ್ತೆ. ಡೈಲಿ ಆಚೆ ಬಾಗಿಲು ತೊಳೆಯೋದು, ರಂಗೋಲಿ ಹಾಕೋದು. ಯಾಕಂದರೆ ನಮ್ಮ ಮನೆ ಸಿಂಗಲ್ ಆಗಿರೋದ್ರಿಂದ ಇದು ನನ್ನ ಒಬ್ಳುಗೆ ರೆಗ್ಯುಲರ್ ಆಗಿಬಿಟ್ಟಿದೆ. ಬೇರೆ ಯಾರಾದರೂ ಇನ್ನೊಂದು ಮನೆ 2 ಮನೆ ಇದ್ದಿದ್ದಿದ್ರೆ ನನಗೆ ಸ್ವಲ್ಪ ರೆಸ್ಟ್ ಸಿಗೋದೇನೋ, ಅಥವಾ ಒಂದು ವಾರ ಆ ಥರ ಏನಾದರೂ ರೊಟೀನ್ ಮಾಡ್ಕೋಬೋದಾಗಿತ್ತು. ಬಟ್ ನಂದು ಆ ಥರ ಆಗಲ್ಲ. ಡೈಲಿ ನಾನೇ ಮಾಡಬೇಕು ಒಂದೇ ಮನೆ ಆಗಿರೋದ್ರಿಂದ. ಆಂಟಿ ಒಂದೊಂದು ಸಲ ನಾನಿಲ್ಲ ಅಂದಾಗೆಲ್ಲ ತೊಳ್ಕೊಡ್ತಾರೆ. ಆಮೇಲೆ ಅಕಸ್ಮಾತ್ ಅವರು ಇಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲ ಕಸ ಇದ್ದಾಗ ಪಾಪ ಗುಡಿಸ್ಬಿಟ್ಟು ಹೋಗ್ತಾರೆ, ಮಕ್ಕಳು ಚಿಕ್ಕವರು ಆಗಲ್ಲ ಅಂತ ಅಂದ್ಬಿಟ್ಟು. ಆವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನನಗೂ ಅಭ್ಯಾಸ ಆಗಿಬಿಟ್ಟಿದೆ ಅದು. ಅದು ನಮಗೆ ನಾವು ಹೆಂಗೆ ಅಭ್ಯಾಸ ಮಾಡ್ಕೋತೀವಿ ಅದು ಅಭ್ಯಾಸ ಹಂಗಾಗ್ಬಿಟ್ಟಿದೆ. ಇದು ನನ್ನ ಡೇ ತುಂಬಾ ಚೆನ್ನಾಗಿದೆ. ಈ 3 ದಿನದಿಂದ ಚೇಂಜಸ್ ಆಗಿದೆಯಲ್ಲ ಅದು. ಇನ್ಮೇಲೆ ನನ್ನ ಲೈಫ್ ಲಾಂಗ್ ಇದು ನನ್ನ ರೊಟೀನಲ್ಲಿ ಇದನ್ನು ಆ್ಯಡ್ ಮಾಡ್ಕೋತೀನಿ. ಯಾವತ್ತೂ ನಾನು ನಿಲ್ಲಿಸಲ್ಲ. ಅಥವಾ ಒಂದೊಂದು ದಿನ ಹುಷಾರಿರಲ್ಲ, ಆಗ್ತಿಲ್ಲ ಅಂದಾಗ ಮಾತ್ರ ನಿಲ್ಸೋಕ್ಕೆ ಇಷ್ಟಪಡ್ತೀನಿ.